ಎಲ್ಲಾ ಹಾನಿಯಿಂದ ಕೂದಲನ್ನು ರಕ್ಷಿಸುತ್ತೆ. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಕೆಲವೇ ಕ್ಷಣಗಳಲ್ಲಿ ರೇವಣ್ಣ ಹಾಸನ ನಿವಾಸಕ್ಕೆ ಎಸ್ಐಟಿ ಟೀಮ್ ಭೇಟಿಯನ್ನ ನೀಡಲಿದೆ. ಎಚ್ಡಿ ರೇವಣ್ಣ ನಿವಾಸಕ್ಕೆ ಈಗಾಗಲೇ ಆಗಮಿಸಿದ್ದಾರೆ ಸ್ಥಳೀಯ ಪೊಲೀಸರು. ಸ್ಥಳ ಮಹಜರು ಬಗ್ಗೆ ಮಾಹಿತಿಯನ್ನ ನೀಡುವುದಕ್ಕೆ ಪೊಲೀಸರು ಭೇಟಿಯನ್ನ ಕೊಟ್ಟಿದ್ದಾರೆ. ಸಂತ್ರಸ್ತೆಯೊಂದಿಗೆ ಇವತ್ತು ಎಚ್ಡಿ ರೇವಣ್ಣ ಮನೆಯನ್ನ ಪರಿಶೀಲನೆಯನ್ನ ಮಾಡಲಾಗುತ್ತೆ. ಎಸ್ಐಟಿ ಟೀಮ್ ಭೇಟಿಯನ್ನ ಕೊಟ್ಟಿದೆ. ಸ್ಥಳೀಯ ಪೊಲೀಸರು ಈಗಾಗಲೇ ಹಾಸನದ ರೇವಣ್ಣ ನಿವಾಸಕ್ಕೆ ಬಂದಿದ್ದಾರೆ. ಸ್ಥಳ ಮಹಜರನ್ನ ಮಾಡಲಾಗುತ್ತೆ. ಸಂತ್ರಸ್ತೆಯೊಂದಿಗೆ ಮನೆಯನ್ನ ಪರಿಶೀಲನೆಯನ್ನ ನಡೆಸಲಿದ್ದಾರೆ. ಇನ್ನು ಮನೆಯಲ್ಲೇ ಇರುವಂತಹ ಭವಾನಿ ಅವರಿಗೆ ವಿಚಾರವನ್ನ ಪೊಲೀಸರು ತಿಳಿಸಿದ್ದಾರೆ. ಇವತ್ತು ಎಚ್ಡಿ ರೇವಣ್ಣ ಮನೆಗೆ ಎಸ್ಐಟಿ ಟೀಮ್ ಭೇಟಿಯನ್ನ ಕೊಡಲಿದೆ. ಸಂತ್ರಸ್ತೆಯೊಂದಿಗೆ ಆಗಮಿಸಿ ಅಲ್ಲಿ ಸ್ಥಳ ಮಹಜರನ್ನ ಮಾಡಲಾಗುತ್ತೆ, ಪರಿಶೀಲನೆಯನ್ನ ನಡೆಸಲಾಗುತ್ತೆ. ಇನ್ನು ಭವಾನಿ ರೇವಣ್ಣ ಮನೆಯಲ್ಲೇ ಇದ್ದಾರೆ. ಅವರಿಗೀಗ ಮಾಹಿತಿಯನ್ನ ಪೊಲೀಸರು ಮುಟ್ಟಿಸಿದ್ದಾರೆ. ಇವತ್ತು ಎಸ್ಐಟಿ ಟೀಮ್ ಭೇಟಿಯನ್ನ ಕೊಟ್ಟು ಸ್ಥಳ ಪರಿಶೀಲನೆ ಅಥವಾ ಸ್ಥಳ ಮಹಜರನ್ನ ನಡೆಸಲಿದೆ ಟೀಮ್. ಕೆಲವೇ ಕ್ಷಣಗಳಲ್ಲಿ ಹಾಸನದ ರೇವಣ್ಣ ಅವರ ನಿವಾಸಕ್ಕೆ ಎಸ್ಐಟಿ ತಂಡ ಭೇಟಿಯನ್ನ ನೀಡಲಿದೆ. ಈಗಾಗಲೇ ಈ ಪ್ರಕರಣದಲ್ಲಿ A1 ಆರೋಪಿಯಾಗಿದ್ದಾರೆ ಎಚ್ಡಿ ರೇವಣ್ಣ. ನಿನ್ನೆ ಕೂಡ ಗಮನಿಸಬಹುದು 40 ಕಡೆ ರೇಡ್ ಅನ್ನು ಕೂಡ ಮಾಡಲಾಗಿತ್ತು. ಒಂದ್ ಕಡೆ ಲೈಂಗಿಕ ಅಸೋಸಿಯೇಷನ್ ಆಗ್ತಾ ಇರುತ್ತೆ. ಈಗಾಗಲೇ ಲುಕ್ಔಟ್ ನೋಟಿಸ್ಗಳು ಕೊಟ್ಟಿದ್ದಾರೆ. ಆಮೇಲೆ ಬೇರೆ ಬೇರೆ ಡೆವಲಪ್ಮೆಂಟ್ಸ್ ಆಗ್ತಾ ಇರುತ್ತೆ. ಅದನ್ನೆಲ್ಲವನ್ನು ಕೂಡ ನಾವು ಮೀಡಿಯಾಗೆ ಹೇಳಕ್ ಆಗೋದಿಲ್ಲ, ಪಬ್ಲಿಕ್ ಡೊಮೈನ್ಗೆ ಬರೋದಿಲ್ಲ. ಅವೆಲ್ಲ KR ನಗರದಲ್ಲಿ ಕೊಟ್ಟಂತ ಕಂಪ್ಲೇಂಟ್ ಅಲ್ಲಿ ಸತೀಶ್ ಬಾಬಣ್ಣ ಅವರು 2ನೇ ಆರೋಪಿ, ಅವ್ರನ್ನ ಅರೆಸ್ಟ್ ಮಾಡಿದ್ದಾರೆ. ರೇವಣ್ಣ 1ನೇ ಆರೋಪಿ ಯಾಕಿದಾಗಿಲ್ಲ ಅಂತಂದು ಅವ್ರಿಗೆ ಅವಕಾಶ ಕೊಟ್ಟಿದ್ದಾರಲ್ಲ, ನೋಟಿಸ್ ಕೊಟ್ಟಿದ್ದಾರೆ. ಟೆಕ್ನಿಕಲ್ ಏನಿಲ್ಲ, ಅವ್ರು 41A ನಲ್ಲಿ ಅಪಿಯರ್ ಆಗ್ಲೇಬೇಕು. ಆಗ್ಲಿಲ್ಲ ಅಂತಂದ್ರೆ 2ನೇ ನೋಟಿಸ್ ಕೊಟ್ಟಿದ್ದಾರೆ. ಅದಕ್ಕೆ 24 hours ಸಮಯ ಇದೆ. ಆ ಸಮಯ ಇವತ್ತಿ ಮುಗಿಯುತ್ತೆ. ಆನಂತರ ಏನ್ ಮಾಡಬೇಕು, ಅವ್ರನ್ನ ಕ್ರಮ ಮಾಡಬೇಕು. ಸರ್, ಪ್ರಜ್ವಲ್ ರೇವಣ್ಣ ಅವರು ಮೇ 15, 16 ಬರುವಂತ ಸಾಧ್ಯತೆ ಇದೆ ಅಂತ ಹೇಳಿ ವೈರಲ್ ಆಗ್ತಾ ಇದೆ ಸರ್. ಅವ್ರು ಅಲ್ಲಿವರೆಗೂ ಕೂಡ ಬರಲ್ಲ, ಯಾಕಂದ್ರೆ ಈಗ KR ನಗರದಲ್ಲಿ ಆಗಿರುವಂತಹ 2ನೇ ಎಫ್ಐಆರ್ ಆಗಿದೆ. ಸೊ ಅದು ತುಂಬಾ ಎಫೆಕ್ಟ್ ಆಗುತ್ತೆ ಅವರಿಗೆ, ಬೇಲ್ ಸಿಗಲ್ಲ ಅಂತ ಸಾಧ್ಯತೆ ಇದೆ. ಅವ್ರು ಬರಲೇಬೇಕಲ್ಲ, ಇವತ್ತಲ್ಲ ನಾಳೆ ಅಲ್ಲ. ನನ್ನ ಜೀವನದಲ್ಲಿ ನಾನು ಮಾತ್ರವಲ್ಲ, ನನ್ನ ಕೂದಲು ಕೂಡ ಆಗಿರ್ಬೇಕು ಸ್ಟ್ರಾಂಗ್ ಅಂಡ್ ಸ್ಟೈಲಿಶ್. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ನೊಂದಿಗೆ. ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ನಾಡಿದ್ದಲ್ಲ, ಅವ್ರು ಬರಲೇಬೇಕು. ಬಂದಾಗ ಅವ್ರಿಗೇನು ಪ್ರೊಸೀಜರಲ್ಲಿ ಏನು ಮಾಡಬೇಕು, ಅವ್ರನ್ನ ಅರೆಸ್ಟ್ ಮಾಡೋದು ಮತ್ತೊಂದು ಎಲ್ಲ ಮಾಡ್ತಾರೆ. ಸರ್, ಕುಮಾರಸ್ವಾಮಿ ಅವರು ಆರೋಪ ಮಾಡಿದ್ದಾರೆ 7ನೇ ತಾರೀಕು ಆದ್ಮೇಲೆ ಈ ಕೇಸ್ ಎಲ್ಲಿಗೂ ಹೋಗುತ್ತೆ, ಅದು ಯಾವ ಪರಿಸ್ಥಿತಿ ಮುಟ್ಟುತ್ತೆ ಅನ್ನೋದನ್ನ ನೋಡೋಣ, ಅಲ್ಲಿಯವರೆಗೂ ಮಾತ್ರ ಕಾಂಗ್ರೆಸ್ ಅವ್ರಿಗೆ ಬೇಕು ಈ ಕೇಸ್ ವಿಚಾರ ಅಂತ ಹೇಳಿದೆ. ರಾಜಕೀಯ ಯಾರು ಮಾಡ್ತಾರೆ, ಯಾರು ರಾಜಕೀಯ ಮಾಡ್ತಾ ಇಲ್ಲ, ಅದೆಲ್ಲ ಜನ ಗಮನಿಸೋದಿಲ್ವಾ, ಮತದಾರರು ಗಮನಿಸ್ತಾರೆ ಇದನ್ನೆಲ್ಲ. ಆದ್ಮೇಲೆ 7ನೇ ತಾರೀಕು ಆದಮೇಲೆ ಕೂಡ ಏನಾಗುತ್ತೆ ನಾವು ನೋಡೋಣ. ಅವರು ಕಾಯ್ಲಿ. ಹುಬ್ಬಳ್ಳಿಯಲ್ಲಿ ಒಂದು ಲವ್ ಜಿಹಾದ್ ಕೇಸ್ ಆಗಿದೆ ಸರ್, ಫೈರಿಂಗ್ ಆಗಿದೆ. ಯಾರು ಹೇಳಿದ್ರು ನಿಮ್ಗೆ ಲವ್ ಜಿಹಾದ್ ಅಂತ? ಅಲ್ಲ, ನೀವೇ ಹೇಳ್ಬಿಟ್ರಲ್ರಿ. ಅಂತ ಕ್ಲಾರಿಫಿಕೇಶನ್ ಅಲ್ಲ, ನೀವೇ ಹೇಳಿದ್ರೆ ಲವ್ ಜಿಹಾದ್ ಆಗಿದೆ ಅಂತ ನಮಗೆ ಪ್ರೂಫ್ ಇದೆ ನಿಮ್ಗೆ. ಅದೆಲ್ಲ ಆಗುತ್ತೆ, ಬಟ್ ಹೇಳ್ಬೇಕಾದ್ರೆ ನೀವು ಕೂಡ ಸ್ವಲ್ಪ ತಿಳ್ಕೊಂಡೇ ಹೇಳಿ ಅಲ್ಲ. ಆ ಥರ ಏನು ಆಗಲಿಲ್ಲ. ಅವರು ಈಗಾಗಲೇ ಅವ್ರನ್ನ ಅರೆಸ್ಟ್ ಮಾಡಿ ಎಲ್ಲ ಮಾಡಿದ್ದಾರೆ. ಪ್ರೊಸೀಜರ್ ನಡೀತಾ ಇದೆ, ಅದಕ್ಕೆ ಸಂಬಂಧಪಟ್ಟ ಇನ್ವೆಸ್ಟಿಗೇಷನ್ ನಡೀತಾ ಇದೆ. ನಾವು ಕನ್ಕ್ಲೂಡ್ ಮಾಡೋದು ಬೇಡ ಅಂತ. ಸರ್, ರಾಹುಲ್ ಗಾಂಧಿ ಅವರಿಗೆ ನೋಟಿಸ್ ಕೊಡಿಸಿ ಅಂತ ಹೇಳಿದ್ದಾರೆ. ರಾಹುಲ್ ಗಾಂಧಿ ಅವರು 100 ಜನ ಮಹಿಳೆಯರ ಜೊತೆ ಅಸಭ್ಯವಾಗಿ ವರ್ತನೆ ಮಾಡಿದ್ದಾರೆ ಪ್ರಜ್ವಲ್. ಡಾಕ್ಟರ್ ಜಿ ಪರಮೇಶ್ವರ್ ಅವರು ಕೂಡ ಪ್ರಜ್ವಲ್ ರೇವಣ್ಣ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಿಯಾಕ್ಟ್ ಅನ್ನ ಮಾಡಿದ್ದಾರೆ. ಈಗಾಗಲೇ ಅವರು ತಲೆಮರೆಸಿಕೊಂಡಿದ್ದಾರೆ. ಇವತ್ತು ಅಥವಾ ನಾಳೆ ಬರಲೇಬೇಕು ಅನ್ನುವಂತಹ ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.